ಇಂದು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಪವಿತ್ರ ಸಭಾಕೂಟವಾಗಿದೆ. ಇದು ಈ ವರ್ಷದಲ್ಲಿ ಬರುವ ಮೂರಾವರ್ತಿ 7 ಹಬ್ಬಗಳಲ್ಲಿ ಒಂದಾಗಿದೆ. ಸುಮಾರು 3500 ವರ್ಷಗಳ ಹಿಂದೆ ಮೋಶೆ ಮತ್ತು ಇಸ್ರಾಯೇಲ್ಯರು ಐಗುಪ್ತದಲ್ಲಿ ಪವಿತ್ರ ಪಸ್ಕ ಹಬ್ಬವನ್ನು ಆಚರಿಸಿದರು. ಅದು ಅವರನ್ನು ದಾಸತ್ವದ ದೇಶದಿಂದ ಬಿಡಿಸಿ ಕಾನಾನ್ ನಾಡಿನ ಕಡೆಗೆ ದಾರಿ ತೆರೆಯಿತು. ಕೆಂಪು ಸಮುದ್ರವನ್ನು ದಾಟುವವರೆಗೆ ಅವರು ಅನೇಕ ಕಷ್ಟಗಳನ್ನು ಅನುಭವಿಸಿದರು. ಆ ಸಮಯದಲ್ಲಿ ಅವರು ಎದುರಿಸಿದ ಸಂಕಟದ ಜ್ಞಾಪಕವಾಗಿ ದೇವರು ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ನೇಮಿಸಿದರು. ಯೇಸು ಕ್ರಿಸ್ತರು ಪಸ್ಕವನ್ನು ಆಚರಿಸಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಸತ್ಯತ್ವವಾಗಿ ಮರುದಿನ ಶಿಲುಬೆಯ ಮೇಲೆ ಮರಣ ಹೊಂದಿದರು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬಕ್ಕೆ ಸಂಬಂಧಿಸಿದ ಎಲ್ಲ ಪ್ರವಾದನೆಗಳನ್ನು ಅವರು ನೆರವೇರಿಸಿದರು ಎಂದು ಸತ್ಯವೇದ ನಮಗೆ ಕಲಿಸುತ್ತದೆ. ಆದ್ದರಿಂದ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ಕ್ರಿಸ್ತನ ಜೀವನ ಮತ್ತು ಯಾತನೆಯನ್ನು ಹಿಂತಿರುಗಿ ನೋಡುತ್ತಾ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಯಾತನೆಯಲ್ಲಿ ಭಾಗಿಯಾಗುವ ಹಬ್ಬವಾಗಿದೆ. ಹಾಗಾಗಿ ಈ ಹಬ್ಬದಲ್ಲಿ ನಾವು ಹೆಚ್ಚು ಗಮನ ಹರಿಸಬೇಕಾದ ಭಾಗವು ಶಿಲುಬೆಯ ಮೇಲಿನ ಅವರ ತ್ಯಾಗವಾಗಿದೆ ಎಂದು ನಾವು ಹೇಳಬಹುದು. ಇಂದು ನಾವು ನಮ್ಮ ದುಃಖದ ಬಗ್ಗೆ ಮಾತ್ರ ಯೋಚಿಸಬಾರದು. ಬದಲಿಗೆ ನಾವು ಕ್ರಿಸ್ತನ ಜೀವನದ ಹಾದಿಯಲ್ಲಿ ನಡೆಯಬೇಕು. ಕ್ರಿಸ್ತನು ತನಗಾಗಿ ಮಾತ್ರ ಜೀವಿಸಿದ್ದರೆ ಅವರು ಶಿಲುಬೆಯನ್ನು ಹೊರುವ ಅಗತ್ಯವಿರಲಿಲ್ಲ. ಆದರೆ ಅವರು ಪಾಪಿಗಳಾದ ನಮಗಾಗಿ ಜೀವಿಸಿದರು. ಅವರ ಜೀವನವನ್ನು ಮಕ್ಕಳಿಗಾಗಿ ಅರ್ಪಿಸಿದರು. ಸತ್ಯವೇದದಲ್ಲಿ ಇದು ದೇವರು ನಮಗಾಗಿ ಅಪೇಕ್ಷಿಸುವ ನಂಬಿಕೆಯ ನಿಜವಾದ ಹಾದಿಯಾಗಿದೆ ಎಂದು ನಾವು ನೋಡಬಹುದಲ್ಲವೇ? ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು ಎಂದು 1 ಕೊರಿಂಥದವರಿಗೆ ಅಧ್ಯಾಯ 13ರಲ್ಲಿ ಬರೆಯಲಾಗಿದೆ. ಮುಂದೆ ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು ಎಂದು ಹೇಳುತ್ತದೆ. ಇವುಗಳು ಪ್ರೀತಿಯ ಅಧ್ಯಾಯ ಎಂದು ಕರೆಯಲ್ಪಡುವ 1 ಕೊರಿಂಥದವರಿಗೆ ಅಧ್ಯಾಯ 13ರಲ್ಲಿರುವ ವಾಕ್ಯಗಳಾಗಿವೆ. ನಾವು ನಮ್ಮ ಬಾಲ್ಯ ನಂಬಿಕೆಯನ್ನು ತೆಗೆದುಹಾಕಿ ಪಕ್ವವಾದ ನಂಬಿಕೆಯನ್ನು ಹೊಂದಿದಾಗ ನಾವು ಮೊದಲು ಕಷ್ಟವನ್ನು ಎದುರಿಸುತ್ತೇವೆ. ಒಮ್ಮೆ ನಾವು ಸ್ವಂತ ಸಂತೋಷಕ್ಕೆ ಗಮನ ಕೊಡದೆ ಇತರರ ಸಂತೋಷಕ್ಕೆ ಗಮನ ಕೊಡುವ ಜೀವನವನ್ನು ನಡೆಸಲು ಪ್ರಾರಂಭಿಸಿದಾಗ ನಾವು ಕೊನೆಯಲ್ಲಿ ತಂದೆ ತಾಯಿಯನ್ನು ಮೆಚ್ಚಿಸುವ ಪರಿಪೂರ್ಣ ಮತ್ತು ಸಂಪೂರ್ಣ ಜೀವಿಗಳಾಗಿ ಹೊಸದಾಗಿ ಹುಟ್ಟುತ್ತೇವೆ. ಈ ರೀತಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಹೀಗೆ ಯೋಚಿಸಬೇಕು. ಕ್ರಿಸ್ತನು ದೇವರಾಗಿದ್ದರೂ ಅಂತಹ ಅವಮಾನ ಮತ್ತು ದ್ವೇಷವನ್ನು ಏಕೆ ಅನುಭವಿಸಬೇಕಾಯಿತು? ಅವರ ಕೆನ್ನೆಗೆ ಹೊಡೆದರು, ಉಗುಳಿದರು, ಮುಳ್ಳಿನ ಕಿರೀಟವನ್ನು ತೊಡಿಸಿದರು ಮತ್ತು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದರು. ಅವರ ಪಕ್ಕದಲ್ಲಿದ್ದ ಕಳ್ಳನಂತಹ ಜನರಿಂದಲೂ ಅವರು ಏಕೆ ಅಪಹಾಸ್ಯ ಮತ್ತು ತಿರಸ್ಕಾರಕ್ಕೆ ಒಳಗಾದರು? ಅವರಿಗೆ ಇದೆಲ್ಲ ಸಂಭವಿಸಲು ನಾವೇ ಕಾರಣ. ಕ್ರಿಸ್ತನು ತನಗಾಗಿ ಮಾತ್ರ ಬದುಕಿದ್ದರೆ ಅವರು ಮಾಂಸದ ಗುಡಾರದಲ್ಲಿ ಬರುವ ಅಗತ್ಯವಿರಲಿಲ್ಲ. ಅವರು ಈ ಭೂಮಿಗೆ ಬರಲು ಯಾವುದೇ ಕಾರಣವಿಲ್ಲ ಮತ್ತು ಅವರು ಶಿಲುಬೆಗೆ ಹಾಕಿಸಿಕೊಳ್ಳಲು ಯಾವುದೇ ಕಾರಣವಿಲ್ಲ. ಇಂದಿನ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೂಲಕ ಪರಲೋಕದ ತಂದೆ ಮತ್ತು ತಾಯಿ ನಮಗೆ ಅರ್ಹವಾದ ಎಲ್ಲ ಅಪಹಾಸ್ಯ ಮತ್ತು ತಿರಸ್ಕಾರವನ್ನು ಅನುಭವಿಸಿದರು, ಏಕೆಂದರೆ ಅವರು ತಮಗಾಗಿ ಅಲ್ಲ ಆದರೆ ನಮಗಾಗಿ ಬದುಕಿದರು ಎಂದು ನಾವು ಗ್ರಹಿಸಿಕೊಳ್ಳಬೇಕು. ನಮಗೆ ನೀಡಲಾದ ರಕ್ಷಣೆಯು ಅತ್ಯಂತ ಅಮೂಲ್ಯವಾದದ್ದು ಎಂಬ ವಿಷಯದ ಕುರಿತು ಯೋಚಿಸಲು ನಾವು ಸಮಯ ತೆಗೆದುಕೊಳ್ಳಬೇಕು. 1 ಕೊರಿಂಥದವರಿಗೆ ಪುಸ್ತಕ ಅಧ್ಯಾಯ 13ಕ್ಕೆ ಹೋಗೋಣ. 1 ಕೊರಿಂಥದವರಿಗೆ ಅಧ್ಯಾಯ 13 ವಚನ 9 ಹೀಗೆ ಹೇಳುತ್ತದೆ: ಅಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ, ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು, ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು, ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು. ಪ್ರಾಯಸ್ಥನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟು ಬಿಟ್ಟೆನು. ಮಗು ಪ್ರತಿಯೊಂದು ಸಂದರ್ಭದಲ್ಲೂ ತನ್ನ ಬಗ್ಗೆ ಮಾತ್ರ ಯೋಚಿಸುತ್ತದೆ. ಅವನಿಗೆ ಹಸಿವಾದಾಗ
ತಂದೆ ತಾಯಿ ಅಥವಾ ಒಡಹುಟ್ಟಿದವರು ಹಸಿದಿದ್ದಾರೆಯೇ ಎಂದು ನೋಡುವುದಿಲ್ಲ. ಅವನು ತನ್ನ ಹಸಿವಿನ ಬಗ್ಗೆ ಮಾತ್ರ ಯೋಚಿಸುತ್ತಾನೆ. ತನ್ನ ಸ್ವಂತ ಅಸ್ವಸ್ಥತೆಯ ಬಗ್ಗೆ ಮಾತ್ರ ಯೋಚಿಸುತ್ತಾನೆ. ತನ್ನ ಪೋಷಕರು ಯಾವ ಸ್ಥಾನದಲ್ಲಿ ಅಥವಾ ಕಷ್ಟಕರ ಪರಿಸ್ಥಿತಿಯಲ್ಲಿ ಇರಬಹುದು ಎಂದು ಅವನು ಯೋಚಿಸುವುದಿಲ್ಲ. ಇದು ಮಗುವಿನ ಸಹಜ ಸ್ವಭಾವ ಎಂದು ನಾವು ನೋಡಬಹುದು. ಇದಕ್ಕೆ ವಿರುದ್ಧವಾಗಿ ಪ್ರಬುದ್ಧ ಜನರು ಈ ರೀತಿ ವರ್ತಿಸುವುದಿಲ್ಲ. ಇತರರನ್ನು ಹೇಗೆ ಪರಿಗಣಿಸಬೇಕೆಂದು ಅವರಿಗೆ ತಿಳಿದಿದೆ. ಮಕ್ಕಳು ಮನೆಗೆ ಬಂದಾಗ ಪೋಷಕರು ಯಾವಾಗಲೂ ತಮ್ಮ ಮಕ್ಕಳು ಊಟ ತಿಂದಿದ್ದಾರೆ ಅಥವಾ ಇಲ್ಲವೇ ಎಂದು ಕಾಳಜಿ ವಹಿಸುತ್ತಾರೆ. ಮಕ್ಕಳು ಊಟ ಮಾಡದಿದ್ದರೆ ಅವರು ಏಕೆ ಊಟ ತಿನ್ನಲಿಲ್ಲ ಎಂದು ಅವರ ಪೋಷಕರು ಯೋಚಿಸುತ್ತಾರೆ. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆಯೇ ಅಥವಾ ಅವರು ಸ್ನೇಹಿತನೊಂದಿಗೆ ಜಗಳವಾಡಿದ್ದಾರೆ ಎಂದು ಅವರು ಯೋಚಿಸುತ್ತಾರೆ. ಈ ರೀತಿ ಪೋಷಕರ ಕಾಳಜಿ ಮತ್ತು ಆಲೋಚನೆಗಳು ಯಾವಾಗಲೂ ಇತರರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ತಂದೆ ತಾಯಿ ನಮ್ಮ ಜೀವದ ಸಲುವಾಗಿ ಈ ಭೂಮಿಗೆ ಬಂದರು. ಅವರು ತಮ್ಮ ಸ್ವಂತ ಮಹಿಮೆಯನ್ನು ಪರಿಗಣಿಸಿದ್ದರೆ ಅವರು ಈ ಚಿಕ್ಕ ಮತ್ತು ಅತ್ಯಲ್ಪ ಲೋಕಕ್ಕೆ ಬರಲು ಯಾವುದೇ ಕಾರಣವಿರುತ್ತಿರಲಿಲ್ಲ. ಅವರು ಪರಲೋಕದ ದೇವದೂತರಿಂದ ಸೇವೆಯನ್ನು ಸ್ವೀಕರಿಸುತ್ತಾ ಪ್ರತಿದಿನ ಸ್ತುತಿಯನ್ನು ಸ್ವೀಕರಿಸುತ್ತಾ ವೈಭವದ ಜೀವನವನ್ನು ನಡೆಸಬೇಕು. ಆದರೆ ಅವರ ಏಕೈಕ ಕಾಳಜಿ ನಾವಾಗಿದ್ದೇವೆ. ಸದಸ್ಯರೇ, ತಮ್ಮನ್ನು ಮಾತ್ರ ಪರಿಗಣಿಸುವ ಗುಣವನ್ನು ಹೊಂದಿರುವ ಮಕ್ಕಳನ್ನು ದೇವರು ಏಕೆ ಸೃಷ್ಟಿಸಿದರು ಮತ್ತು ತಾವು ಎಷ್ಟೇ ಹಸಿದಿದ್ದರೂ ಮಕ್ಕಳು ಹಸಿದಿರುವುದನ್ನು ಸಹಿಸಿಕೊಳ್ಳದ ಪೋಷಕರನ್ನು ದೇವರು ಏಕೆ ಸೃಷ್ಟಿಸಿದರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು 1 ಕೊರಿಂಥದವರಿಗೆ ಪುಸ್ತಕ ಅಧ್ಯಾಯ 13ರಲ್ಲಿ ಕಾಣಬಹುದು. ಈ ಕಾರಣದಿಂದಲೇ 1 ಕೊರಿಂಥದವರಿಗೆ ಅಧ್ಯಾಯ 13 ಪ್ರೀತಿಯ ಅಧ್ಯಾಯ ಎಂದು ಪರಿಗಣಿಸಲಾಗುತ್ತದೆ. ಕ್ರಿಸ್ತನು ನಮ್ಮನ್ನು ಬಹಳ ಪ್ರೀತಿಸುವುದರಿಂದ ಅವರು ಪರಲೋಕದ ಮಹಿಮೆಯನ್ನು ಬಿಟ್ಟು ಈ ಭೂಮಿಗೆ ಬಂದರು. ಅವರು ಜನರಿಂದ ತಿರಸ್ಕಾರ ಮತ್ತು ಅಪಹಾಸ್ಯವನ್ನು ಸಹಿಸಿಕೊಂಡರು. ಅವರ ಮಕ್ಕಳ ರಕ್ಷಣೆಗಾಗಿ ಮಾತ್ರ ಆ ಹಾದಿಯಲ್ಲಿ ನಡೆದರು. ಇಂದಿನ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೂಲಕ ನಾವು ಕ್ರಿಸ್ತನ ಈ ತ್ಯಾಗದ ಮಾರ್ಗವನ್ನು ದೃಢಪಡಿಸಿಕೊಳ್ಳಬಹುದು. ಆದ್ದರಿಂದ ಪಸ್ಕ ಮತ್ತು ಎಲ್ಲ ಹಬ್ಬಗಳು ಮುಖ್ಯವಾಗಿವೆ. ಆದರೆ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಅರ್ಥವನ್ನು ಅರ್ಥ ಮಾಡಿಕೊಳ್ಳದೆ ನಾವು ಎಂದಿಗೂ ಸಂಪೂರ್ಣ ನಂಬಿಕೆಯನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಯಾವಾಗಲೂ ಸೇವೆ ಮಾಡಿ, ಕಾಳಜಿ ವಹಿಸಿ ಮತ್ತು ಇತರರಿಗೆ ಕೊಡಿ ಎಂಬಂತಹ ಬೋಧನೆಗಳನ್ನು ದೇವರು ನಮಗೆ ಸತ್ಯವೇದದಲ್ಲಿ ಏಕೆ ನೀಡುತ್ತಾರೆ? ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಾವು ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸಿ ಒಬ್ಬರಿಗೊಬ್ಬರು ಬಿಟ್ಟು ಕೊಡುತ್ತೇವೆ ಮತ್ತು ಕಾಳಜಿ ವಹಿಸುತ್ತೇವೆ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ 1 ಕೊರಿಂಥದವರಿಗೆ ಅಧ್ಯಾಯ 13ರಲ್ಲಿ ವಿವರಿಸಿದಂತೆ ನಮ್ಮ ಹೃದಯಗಳು ಪ್ರೀತಿಯಿಂದ ತುಂಬಿರುತ್ತವೆ. ಇಂದಿನಿಂದ ನನಗಾಗಿ ಏನಾದರೂ ಮಾಡು ಎಂದು ಹೇಳುವ ಬಾಲ್ಯ ನಂಬಿಕೆಯನ್ನು ನಾವು ತೆಗೆದು ಹಾಕಬೇಕು. ಬದಲಿಗೆ ನಾವು ಹೀಗೆ ಯೋಚಿಸಬೇಕು: ನಮ್ಮ ಸುತ್ತಲಿನ ಜನರಿಗೆ ನಾವು ಏನು ಮಾಡಬಹುದು? ನಾನು ಅವರಿಗೆ ಏನು ಕೊಡಬೇಕು? ನಮ್ಮ ತಂದೆ ಮತ್ತು ತಾಯಿ ನಡೆದ ಹಾದಿಯಲ್ಲಿ ನಡೆಯಲು ನಾವು ಏನು ಮಾಡಬೇಕು? ಇಂದು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೂಲಕ ನಾವು ಇತರರನ್ನು ಪರಿಗಣಿಸುವಷ್ಟು ಆಳವಾದ ಮತ್ತು ವಿಶಾಲವಾದ ಮನಸ್ಸನ್ನು ಹೊಂದಿರುವ ಪ್ರಬುದ್ಧ ಮಕ್ಕಳಾಗಿ ಹೊಸದಾಗಿ ಹುಟ್ಟಬಹುದು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಅರ್ಥಕ್ಕೆ ಸಂಬಂಧಿಸಿದಂತೆ 2000 ವರ್ಷಗಳ ಹಿಂದೆ ನಡೆದ ಒಂದು ದೃಶ್ಯವನ್ನು ನೋಡೋಣ. ಮತ್ತಾಯನ ಸುವಾರ್ತೆ ಅಧ್ಯಾಯ 26 ವಚನ 47 ನೋಡೋಣ. ಆತನು ಇನ್ನೂ ಮಾತಾಡುತ್ತಿರಲು ಇಗೋ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಜನರ ಹಿರಿಯರು, ಇವರ ಕಡೆಯಿಂದ ಬಹು ಜನರ ಗುಂಪು ಕತ್ತಿ ದೊಣ್ಣೆಗಳನ್ನು ಹಿಡುಕೊಂಡು ಅವನ ಸಂಗಡ ಬಂತು. ಇದಲ್ಲದೆ ಆತನನ್ನು ಹಿಡುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು, ಅವನನ್ನು ಹಿಡಿಯಿರಿ ಎಂದು ಗುರುತು ಹೇಳಿಕೊಟ್ಟನು. ಕೂಡಲೇ ಅವನು ಯೇಸುವಿನ ಬಳಿಗೆ ಹೋಗಿ, ಗುರುವೇ, ನಮಸ್ಕಾರ ಎಂದು ಹೇಳಿ ಆತನಿಗೆ ಮುದ್ದಿಟ್ಟನು. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಇಸ್ಕರಿಯೋತ ಯೂದನು ತನಗೆ ದ್ರೋಹ ಮಾಡಿ ತನ್ನನ್ನು 30 ಬೆಳ್ಳಿ ನಾಣ್ಯಗಳಿಗೆ ಮಾರುತ್ತಾನೆ ಎಂದು ಯೇಸುವಿಗೆ ಮೊದಲೇ ತಿಳಿದಿತ್ತು. ಅವರಿಗೆ ಇದೆಲ್ಲ ತಿಳಿದಿದ್ದರೂ ಅವರು ಅವನನ್ನು ಮೊದಲೇ ಬಹಿರಂಗಪಡಿಸಲಿಲ್ಲ ಅಥವಾ ಯೂದನನ್ನು ತಡೆಯಲಿಲ್ಲ. ಏಕೆಂದರೆ ದೇವರು ತನ್ನ ಮಕ್ಕಳಿಗಾಗಿ ದೋಷ ಪರಿಹಾರಕ ಯಜ್ಞವಾಗಿ ಈ ಭೂಮಿಗೆ ಬರಬೇಕೆಂದು ಈಗಾಗಲೇ ವಿವಿಧ ಪ್ರವಾದನೆಗಳ ಮೂಲಕ ತಿಳಿಸಿದ್ದರು ಮತ್ತು ಅಂತಿಮವಾಗಿ ಈ ಎಲ್ಲ ಪ್ರವಾದನೆಗಳು ನೆರವೇರಬೇಕಾಗಿತ್ತು. ಇಸ್ಕರಿಯೋತ ಯೂದನ ದ್ರೋಹದ ಬಗ್ಗೆ ಮೊದಲೇ ತಿಳಿದಿದ್ದರು. ಅವರು ತನ್ನ ಸಮಯ ಬರಬೇಕೆಂದು ಕಾಯುತ್ತಿದ್ದರು. ಅಂತಿಮವಾಗಿ
ಆ ದಿನ ಬಂದಿತು ಮತ್ತು ಅವರು ಈ ದುರಂತ ದ್ರೋಹದ ಫಲಿತಾಂಶವನ್ನು ಎದುರಿಸಿದರು. ವಚನ 50ರೊಂದಿಗೆ ಮುಂದುವರೆಸೋಣ. ಯೇಸು ಅವನಿಗೆ, ಗೆಳೆಯನೇ, ನೀನು ಬಂದ ಕೆಲಸ ಇದೆಯೋ ಎಂದು ಹೇಳಲು ಅವರು ಹತ್ತರಕ್ಕೆ ಬಂದು ಯೇಸುವಿನ ಮೇಲೆ ಕೈ ಹಾಕಿ ಆತನನ್ನು ಹಿಡಿದರು. ಹಿಡಿಯುತ್ತಲೇ ಯೇಸುವಿನ ಸಂಗಡ ಇದ್ದವರಲ್ಲಿ ಒಬ್ಬನು ಕೈಚಾಚಿ ತನ್ನ ಕತ್ತಿಯನ್ನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕಡಿದು ಹಾಕಿದನು. ಆಗ ಯೇಸು ಅವನಿಗೆ, ನಿನ್ನ ಕತ್ತಿಯನ್ನು ತಿರುಗಿ ಓರೆಯಲ್ಲಿ ಸೇರಿಸು. ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದ ಸಾಯುವರು. ನಾನು ನನ್ನ ತಂದೆಯನ್ನು ಬೇಡಿಕೊಳ್ಳಲಾರೆನೆಂದು ಬೇಡಿಕೊಂಡರೆ ಆತನು ನನಗೆ ಈಗಲೇ 12 ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿ ಕೊಡುವುದಿಲ್ಲವೆಂದು ನೆನೆಸುತ್ತೀಯಾ? ಕಳುಹಿಸಿಕೊಟ್ಟರೆ ನನಗೆ ಇಂಥಿಂಥದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದನು. ಯೇಸು ಎಲ್ಲವನ್ನೂ ಮಾಡಬಹುದು, ಆದರೆ ಪ್ರವಾದಿ ಯೆಶಾಯನು ಬರೆದ ಪ್ರವಾದನೆಗಳ ಪ್ರಕಾರ ಅಂತಿಮವಾಗಿ ನಮ್ಮ ಅಪರಾಧಗಳ ಕಾರಣದಿಂದ ಅವರು ಶಿಲುಬೆಯ ದಂಡನೆಯನ್ನು ಅನುಭವಿಸಿದರು, ಕಷ್ಟಗಳನ್ನು ಅನುಭವಿಸಿದರು ಮತ್ತು ಎಲ್ಲಾ ರೀತಿಯ ಯಾತನೆಯನ್ನು ಅನುಭವಿಸಿದರು. ಇದೆಲ್ಲವೂ ನಮ್ಮ ಪಾಪಗಳಿಂದಾಗಿ ಸಂಭವಿಸಿತು. ಕ್ರಿಸ್ತನು ತನ್ನ ಬಗ್ಗೆ ಮಾತ್ರ ಯೋಚಿಸುವ ಸ್ವಕೇಂದ್ರಿತ ಜೀವನವನ್ನು ನಡೆಸಲಿಲ್ಲ. ಅವರು ತನ್ನನ್ನು ಮಾತ್ರ ಪರಿಗಣಿಸಲಿಲ್ಲ. ಅವರು ನಮ್ಮ ರಕ್ಷಣೆಗಾಗಿ ಮತ್ತು ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ತ್ಯಾಗದ ಹಾದಿಯಲ್ಲಿ ನಡೆದರು. ಇಂದು ಈ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವು ನಮಗೆ ಬಹಳ ಮುಖ್ಯ ಮತ್ತು ಅರ್ಥಪೂರ್ಣ ದಿನವಾಗಿದೆ. ನನ್ನ ಸುತ್ತಲಿರುವ ಜನರಿಗಾಗಿ ಮತ್ತು ಮಾನವ ಕುಲಕ್ಕಾಗಿ ನಾನು ಏನು ಮಾಡಬೇಕು ಎಂದು ಯೋಚಿಸುತ್ತಾ ನಾವು ಪ್ರತಿಜ್ಞೆಯನ್ನು ಮಾಡಬೇಕು. ನಾವು ನಮ್ಮ ಸ್ವಂತ ಅನಾನುಕೂಲತೆಗಳನ್ನು ನಿವಾರಿಸಲು ಮಾತ್ರ ಗಮನ ಹರಿಸಬಾರದು. ಬದಲಿಗೆ ನಾವು ನನ್ನ ಸುತ್ತಲಿರುವ ಎಲ್ಲಾ ಚಿಯೋನ್ ಕುಟುಂಬದ ಸದಸ್ಯರಿಗೆ ನಾನು ಏನು ಮಾಡಬಹುದು ಎಂಬುದನ್ನು ಯೋಚಿಸಬೇಕು. ಕೆಲವೊಮ್ಮೆ ನಾವು ಇತರರಿಗೆ ಬಿಟ್ಟು ಕೊಡಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ನಾವು ಕಾಳಜಿ ವಹಿಸುತ್ತಾ ತಾಳ್ಮೆಯಿಂದಿರಬೇಕಾಗುತ್ತದೆ. ಬೇರೆ ಸಮಯಗಳಲ್ಲಿ ನಾವು ದೇವರ ವಾಕ್ಯಗಳನ್ನು ಮತ್ತು ಇತರ ಅನೇಕ ವಿಷಯಗಳನ್ನು ಕಲಿಸುವ ಅಗತ್ಯವಿದೆ. ಕ್ರಿಸ್ತನು ತನಗಾಗಿ ಅಥವಾ ತನ್ನ ಸಂತೋಷಕ್ಕಾಗಿ ಮಾತ್ರವಲ್ಲದೆ ಇತರರಿಗಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡವರಾಗಿ ನಮ್ಮ ರಕ್ಷಣೆಗಾಗಿ ತನ್ನ ಸಂತೋಷವನ್ನು ತ್ಯಜಿಸಿ ಬದುಕಿದರು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಈ ಎಲ್ಲಾ ಬೋಧನೆಗಳು ಈ ಪವಿತ್ರ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದಲ್ಲಿ ಅಡಗಿದೆ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಅರ್ಥವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಯೇಸು ನನಗೆ ಇಂಥಿಂಥದ್ದು ಆಗಬೇಕೆಂಬುವ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದರು. ಯೇಸುವಿಗೆ ತಾನು ದ್ರೋಹಕ್ಕೆ ಒಳಗಾಗುವನೆಂದು ಮೊದಲೇ ತಿಳಿದಿತ್ತು. ಆದರೂ ಅವರು ಯೂದನನ್ನು ತನ್ನ ಶಿಷ್ಯರಲ್ಲಿ ಒಬ್ಬನಾಗಿ ಮಾಡಿಕೊಂಡರು. ಅವರು ಅವನನ್ನು ತನ್ನ ಪಕ್ಕದಲ್ಲಿ ಇರಿಸಿ ಅವನನ್ನು ನೋಡಿಕೊಂಡರು. ಅಂತಹ ಜೀವನವನ್ನು ನಡೆಸುವುದು ಬಹಳ ಕಷ್ಟ. ಅಂತಿಮವಾಗಿ ತನಗೆ ಹಾನಿ ಉಂಟು ಮಾಡುವ ವ್ಯಕ್ತಿಯು ಪಕ್ಕದಲ್ಲಿಯೇ ಇದ್ದರೂ ಕ್ರಿಸ್ತನು ಅವನಿಗೆ ಇನ್ನೂ ಪ್ರೀತಿಯನ್ನು ತೋರಿಸಿ ಅವನಿಗೆ ಅನುಗ್ರಹವನ್ನು ನೀಡಿದರು. ಲೋಕದಲ್ಲಿ ದೇವರನ್ನು ಹೊರತುಪಡಿಸಿ ತಿಳಿದು ಈ ರೀತಿ ಜೀವಿಸಲು ಯಾರಿಗೂ ಸಾಧ್ಯವಿಲ್ಲ. ನಾವು ಚಿಯೋನಿನಲ್ಲಿರುವ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಸಹ ಈ ಪ್ರೀತಿಯನ್ನು ನೀಡದೆ ಕೃಪೆಯನ್ನು ತೋರಿಸಲು ಎಷ್ಟು ಬಾರಿ ಸಾಧ್ಯವಾಗದೆ ಹೋಯಿತು. ಕ್ರಿಸ್ತನು ನಮಗಾಗಿ ಅಂತಹ ಜೀವನವನ್ನು ಜೀವಿಸಿದರೆಂದು ನಾವು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬೇಕು. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡಂತೆ ನಾವು ಅವರ ಶಿಲುಬೆಯ ತ್ಯಾಗವನ್ನು ಸರಳವಾಗಿ ನೋಡಬಾರದು. ಯೇಸುವನ್ನು ಶಿಲುಬೆಗೆ ಹಾಕಿದ ಕ್ಷಣದವರೆಗೂ ಅವರ ಮನಸ್ಸಿನಲ್ಲಿ ಏನಾಗುತ್ತಿತ್ತು ಮತ್ತು ಅವರು ಯಾವ ರೀತಿಯ ಆಲೋಚನೆಗಳನ್ನು ಹೊಂದಿದ್ದರು, ನಾವು ಇಂದು ಈ ವಿಷಯಗಳ ಕುರಿತು ಯೋಚಿಸಬೇಕು. ಅಪೊಸ್ತಲ ಪೌಲನು ಸಹ ಇದನ್ನು ಗ್ರಹಿಸಿಕೊಂಡು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಇಂದಿನಿಂದ ಕ್ರಿಸ್ತನನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ನನ್ನಲ್ಲಿ ಜೀವಿಸಲು ನಾನು ಅನುಮತಿಸುವುದಿಲ್ಲ ಎಂದನು. ಈ ರೀತಿ ಕ್ರಿಸ್ತನ ಸೇವೆಗಾಗಿ ತನ್ನ ಸಂಪೂರ್ಣ ಜೀವನವನ್ನು ಅರ್ಪಿಸಿದ ಅಪೊಸ್ತಲ ಪೌಲನ ಜೀವನವನ್ನು ನಾವು ನೋಡಬಹುದು. ನಾವು ಈ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಕೇವಲ ಉಪವಾಸದ ದಿನ ಅಥವಾ ನಾವು ತಿನ್ನಲು ಅಥವಾ ಸಾಕಷ್ಟು ನಿದ್ರೆ ಮಾಡಲಾಗದ ದಿನ ಎಂದು ಪರಿಗಣಿಸಬಾರದು. ಬದಲಿಗೆ ನಾವು ಕ್ರಿಸ್ತನ ಯಾತನೆಯ ಕುರಿತು ಯೋಚಿಸಬೇಕು. ಇದು ಕೇವಲ ನಾವು ಹಸಿದಿರುವ ದಿನವಲ್ಲ ಮತ್ತು ನಿದ್ದೆ ಮಾಡಲು ಸಾಧ್ಯವಾಗದೆ ಅಸ್ವಸ್ಥತೆಯನ್ನು ಅನುಭವಿಸುವ ದಿನವಲ್ಲ. ನನ್ನ ಸುತ್ತಲೂ ಇರುವ ಚಿಯೋನಿನ ಸಹೋದರ ಸಹೋದರಿಯರಿಗೆ ಇದು ಎಷ್ಟು ಕಷ್ಟ ಮತ್ತು ನೋವಿನಿಂದ ಕೂಡಿದೆ. ನಮ್ಮ ಪರಲೋಕದ ತಂದೆ ಮತ್ತು ತಾಯಿ ಎಷ್ಟು ಕಷ್ಟದ ಜೀವನವನ್ನು ಜೀವಿಸಿರಬಹುದು ಎಂದು ನಾವು ಯೋಚಿಸಬೇಕು. ನಮಗೆ ಪಾಪಕ್ಷಮೆ ಮತ್ತು ರಕ್ಷಣೆಯನ್ನು ನೀಡಲು ಅವರು ಅಂತಹ ಜೀವನವನ್ನು ಜೀವಿಸಿರಬೇಕು. ಈ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ದಿನದಂದು ನಾವೆಲ್ಲರೂ ಈ ಹಬ್ಬದ ಅರ್ಥವನ್ನು ಯೋಚಿಸಬೇಕು ಮತ್ತು ಸಂಪೂರ್ಣ ಗ್ರಹಿಕೆಯನ್ನು ಹೊಂದಬೇಕು.
ಮತ್ತಾಯನ ಸುವಾರ್ತೆ ಅಧ್ಯಾಯ 26ರೊಂದಿಗೆ ಮುಂದುವರೆಸೋಣ. ವಚನ 59 ಹೀಗೆ ಹೇಳುತ್ತದೆ: ಆಗ ಮಹಾಯಾಜಕರು ಹಿರಿಯ ಸಭೆಯವರೆಲ್ಲರೂ ಯೇಸುವನ್ನು ಕೊಲ್ಲಿಸಬೇಕೆಂದು ಏನನ್ನು ಹುಡುಕುತ್ತಿದ್ದರು? ಆತನ ಮೇಲೆ ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ಅವರು ಯೇಸುವಿನ ವಿರುದ್ಧ ಸುಳ್ಳು ಸಾಕ್ಷಿಯನ್ನು ಬಳಸಿ ಈ ರೀತಿಯ ಯೋಚನೆಗಳನ್ನು ರೂಪಿಸಿದರು. ಅವರು ಕ್ರಿಸ್ತನನ್ನು ನಿಂದಿಸಿದರು, ಸುಳ್ಳು ಆರೋಪ ಹೊರಿಸಿ ಅವರನ್ನು ದೂಷಿಸಿದರು. ಅವರಿಗೆ ಇದೆಲ್ಲವೂ ತಿಳಿದಿದ್ದರೂ ತಾಳ್ಮೆಯಿಂದ ಅವರು ಎಲ್ಲವನ್ನೂ ಸಹಿಸಿಕೊಂಡು ಸ್ವೀಕರಿಸಿದರು. ಸುಳ್ಳು ಸಾಕ್ಷಿಯನ್ನು ಹುಡುಕಿದರು. ವಚನ 59ಕ್ಕೆ ಹೋಗೋಣ. ಆದರೆ ಬಹುಮಂದಿ ಸುಳ್ಳು ಸಾಕ್ಷಿಗಳು ಬಂದು ನಿಂತರೂ ಏನೂ ಸಿಕ್ಕಲಿಲ್ಲ. ಕಡೆಗೆ ಇಬ್ಬರು ಮುಂದೆ ಬಂದು, ನಾನು ದೇವರ ಆಲಯವನ್ನು ಕೆಡವಿಬಿಟ್ಟು 3 ದಿನಗಳಲ್ಲಿ ಕಟ್ಟಬಲ್ಲೆನೆಂದು ಇವನು ಹೇಳಿದನು ಅಂದರು. ಆಗ ಮಹಾಯಾಜಕನು ಎದ್ದು ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದನು. ಆದರೆ ಯೇಸು ಸುಮ್ಮನಿದ್ದನು. ಆಗ ಮಹಾಯಾಜಕನು, ನಿನಗೆ ಜೀವಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು. ಜೀವಸ್ವರೂಪನಾದ ದೇವರ ಮುಂದೆ ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು. ಮತ್ತು ನೀನು ಕ್ರಿಸ್ತನಲ್ಲದಿದ್ದರೂ ನೀನು ಕ್ರಿಸ್ತನೆಂದು ಹೇಳಿಕೊಳ್ಳುತ್ತೀಯಾ ಎಂದು ಮಹಾಯಾಜಕರು ಯೇಸುವನ್ನು ದೂಷಿಸಿದ ದೃಶ್ಯ ಇದು. ಅವರು ಆತನನ್ನು ಅಪರಾಧಿ ಮತ್ತು ವಂಚಕ ಎಂಬಂತೆ ಈ ರೀತಿಯಲ್ಲಿ ಕೆಟ್ಟದಾಗಿ ನಡೆಸಿಕೊಂಡರು. ವಚನ 65ರೊಂದಿಗೆ ಮುಂದುವರೆಸೋಣ. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನೂ ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದಿರಲ್ಲ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಆಗ ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿದರು. ಕೆಲವರು ಆತನ ಕೆನ್ನೆಗೆ ಏಟು ಹಾಕಿ, ಕ್ರಿಸ್ತನೇ, ನಿನ್ನನ್ನು ಹೊಡೆದವರಾರು? ನಮಗೆ ಪ್ರವಾದನೆ ಹೇಳು ಅಂದರು. ಹೀಗೆ ಅವರು ಆತನ ಮುಖದ ಮೇಲೆ ಉಗುಳಿ ಆತನನ್ನು ಗುದ್ದಿ ಮತ್ತು ಆತನ ಕೆನ್ನೆಗೆ ಹೊಡೆದರು. ನಾವು ಪಾಪಿಗಳಾಗಿದ್ದರೂ ನಮಗೆ ಅಂತಹ ವಿಷಯ ಸಂಭವಿಸಿದರೆ ಅಂತಹ ನಿರ್ಲಕ್ಷ್ಯದ ಕೃತ್ಯದಿಂದ ಮತ್ತು ಅಂತಹ ತಪ್ಪು ವರ್ತನೆಯಿಂದ ಕೋಪಗೊಳ್ಳುತ್ತೇವೆ. ಅವರು ದೇವರಾಗಿದ್ದರೂ ಅವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಲು ಈ ಎಲ್ಲ ಕಷ್ಟಗಳನ್ನು ಅನುಭವಿಸಿದರು. ಅವರು ನಮಗಾಗಿ ತ್ಯಾಗ ಮಾಡಿದರು. ಮತ್ತೊಮ್ಮೆ ಇಂದಿನ ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೂಲಕ ನಾವು ಇದನ್ನು ಗ್ರಹಿಸಿಕೊಂಡು ನಿಜವಾದ ಪಶ್ಚಾತ್ತಾಪ ಪಡಬೇಕು. ಸುವಾರ್ತೆಯ ಪುಸ್ತಕಗಳ ಲೇಖಕರು ಯೇಸು ಭೂಮಿಯ ಮೇಲೆ ಇದ್ದಾಗ ಅವರನ್ನು ಕಳ್ಳನಿಗಿಂತ ಕೆಟ್ಟದಾಗಿ ನಡೆಸಿಕೊಂಡ ದೃಶ್ಯಗಳನ್ನು ದಾಖಲಿಸಿದ್ದಾರೆ. ಇದೆಲ್ಲವೂ ನಮ್ಮ ಪಾಪಗಳಿಂದಾಗಿ ಸಂಭವಿಸಿತು. ಅಧ್ಯಾಯ 27ಕ್ಕೆ ಹೋಗೋಣ. ಅಧ್ಯಾಯ 27 ವಚನ 21. ಅದಕ್ಕೆ ದೇಶಾಧಿಪತಿಯು ಅವರನ್ನು, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರಿ ಎಂದು ಕೇಳಲು ಬರಬ್ಬನನ್ನು ಅಂದರು. ಪಿಲಾತನು ಅವರನ್ನು, ಹಾಗಾದರೆ ಕ್ರಿಸ್ತನನ್ನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳರು. ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ಯೇಸುವನ್ನು ಒಬ್ಬ ಕೆಟ್ಟ ಕೊಲೆಗಾರನಿಗಿಂತ ಕೆಟ್ಟದಾಗಿ ನಡೆಸಿಕೊಂಡ ದೃಶ್ಯ ಇದಾಗಿದೆ. ಇದಕ್ಕಿಂತ ಕೆಟ್ಟದಾಗಲು ಸಾಧ್ಯವಿಲ್ಲ ಎಂಬಂತೆ ಯೇಸು ನಿರಪರಾಧಿಯಾಗಿದ್ದರೂ ಅವರನ್ನು ಶಿಲುಬೆಗೆ ಹಾಕಿದರು. ಸರಳವಾಗಿ ಹೇಳಿದರೆ, ಈ ಜನರು ಅವರನ್ನು ಕೊಲ್ಲುವ ತಮ್ಮ ಬಲವಾದ ಚಿತ್ತವನ್ನು ಮತ್ತು ಬಯಕೆಯನ್ನು ಬಹಿರಂಗಪಡಿಸುವ ದೃಶ್ಯವನ್ನು ನಾವು ನೋಡುತ್ತಿದ್ದೇವೆ. ವಚನ 27 ಓದೋಣ. ಆಮೇಲೆ ದೇಶಾಧಿಪತಿಯ ಸಿಪಾಯಿಗಳು ಯೇಸುವನ್ನು ಅರಮನೆಯೊಳಕ್ಕೆ ತೆಗೆದುಕೊಂಡು ಹೋಗಿ ಪಟಾಲಮನ್ನೆಲ್ಲ ಆತನ ಸುತ್ತಲೂ ಕೂಡಿಸಿಕೊಂಡು ಆತನ ಬಟ್ಟೆಗಳನ್ನು ತೆಗೆದುಹಾಕಿ ಕೆಂಪು ಒಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಮತ್ತು ಆತನ ಮೇಲೆ ಉಗುಳಿ ಆ ಬೆತ್ತವನ್ನು ಕಸಕೊಂಡು ಆತನ ತಲೆಯ ಮೇಲೆ ಹೊಡೆದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಹೊದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಈ ಎಲ್ಲಾ ದೃಶ್ಯಗಳು ಕ್ರಿಸ್ತನು ಅನುಭವಿಸಿದ ಸಹಿಸಲಾಗದ ಮತ್ತು ಅವಮಾನಕರ ಕ್ಷಣಗಳನ್ನು ನಮಗೆ ತೋರಿಸುತ್ತವೆ. ವಾಸ್ತವದಲ್ಲಿ ಈ ಎಲ್ಲಾ ಅವಮಾನಕರ ವರ್ತನೆಯು ಅವರು ಮಾಡಿದ ವಿಷಯದಿಂದಲ್ಲ, ಆದರೆ ನಾವು ಪಾಪ ಮಾಡಿದ ದೆಸೆಯಿಂದ ನಡೆಯಿತು. ಇದು ನಮಗೆ ಅರ್ಹವಾದ ವಿಷಯವಾಗಿದೆ. ಅವರು ನಮ್ಮ ಬದಲು ಈ ಯಾತನೆಯ ಹಾದಿಯಲ್ಲಿ ನಡೆದರು ಎಂಬುದನ್ನು ದೇವರ ಮಕ್ಕಳು ಎಂದಿಗೂ ಮರೆಯಬಾರದು. ನಾವು ಈ ಸತ್ಯವನ್ನು ಮರೆತು ಬಿಡುವುದರಿಂದ ನಾವು ಸಾಮಾನ್ಯವಾಗಿ ನಮಗೆ ಆರಾಮದಾಯಕವಾದ ಮತ್ತು ನಾವು ಇಷ್ಟಪಡುವ ಮತ್ತು ಆನಂದಿಸುವ ವಿಷಯಗಳನ್ನು ಮಾತ್ರ ಮಾಡಲು ಪ್ರಯತ್ನಿಸುತ್ತೇವೆ. ಇತರರಿಗಾಗಿ ಕೆಲಸ ಮಾಡುವ ಬದಲು ನಮ್ಮ ನಂಬಿಕೆಯ ಜೀವನದಲ್ಲಿ ನಾವು ಸುಲಭವಾಗಿ ನಮ್ಮ ಸ್ವಂತ ತೃಪ್ತಿ ಮತ್ತು ಸಂತೋಷವನ್ನು ಹುಡುಕುತ್ತೇವೆ. ಈ ತಪ್ಪು ದಾರಿಗಳಲ್ಲಿ ನಡೆಯುವುದು ನಮ್ಮನ್ನು ಪಾಪದ ಸ್ವಭಾವಕ್ಕೆ
ಮತ್ತು ದೇವರು ಮೆಚ್ಚದ ಕೆಲಸಗಳಿಗೆ ಅಧೀನವಾಗುವಂತೆ ಮಾಡುತ್ತವೆ. ಅದೇಕೆಂದರೆ ನಾವು ಮಾಡಲು ಇಷ್ಟಪಡುವ ಕೆಲಸಗಳನ್ನು ಮಾತ್ರ ಮಾಡುತ್ತಾ ನಮ್ಮ ಜೀವನವನ್ನು ನಡೆಸಲು ನಾವು ಬಯಸುತ್ತೇವೆ. ನಾವು ಇದನ್ನು ಮುಂದುವರೆಸಿದರೆ ನಮ್ಮ ಪಾಪದ ಹೊರೆಯನ್ನು ಮತ್ತೆ ಯಾರು ಹೊರುತ್ತಾರೆ? ನಮ್ಮ ಪರಲೋಕದ ತಂದೆ ಮತ್ತು ತಾಯಿ ನಮ್ಮ ಪಾಪಗಳ ಹೊರೆಯನ್ನು ಮತ್ತೆ ಮತ್ತೆ ಹೊತ್ತುಕೊಳ್ಳಬೇಕಾಗುತ್ತದೆ. ಇಂದು ನಾವು ಈ ವಿಷಯಗಳ ಬಗ್ಗೆ ಹೆಚ್ಚು ಆಳವಾಗಿ ಯೋಚಿಸಬೇಕು. ನಾವು ದೃಢ ಪ್ರತಿಜ್ಞೆಯನ್ನು ಮಾಡುತ್ತಾ ನಾವು ಎಂದಿಗೂ ಪಾಪದಲ್ಲಿ ಬೀಳುವುದಿಲ್ಲ ಅಥವಾ ಪಾಪದ ದಾಸತ್ವಕ್ಕೆ ಒಳಗಾಗುವುದಿಲ್ಲ ಎಂದು ಹೇಳುತ್ತಾ ದೃಢ ನಿರ್ಧಾರವನ್ನು ಮಾಡಬೇಕು. ಆದ್ದರಿಂದಲೇ ಪೌಲನು ತನ್ನ ಜೀವನವನ್ನು ಕ್ರಿಸ್ತನ ಮಾರ್ಗವನ್ನು ಅನುಸರಿಸುವ ಯಾತನೆಯ ಜೀವನ ಎಂದು ವಿವರಿಸಿದ್ದಾನೆ. ಈಗ ನಾವು ರೋಮಾಪುರದವರಿಗೆ ಅಧ್ಯಾಯ 8 ನೋಡೋಣ. ಅಧ್ಯಾಯ 8 ವಚನ 16. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ಅಪೊಸ್ತಲ ಪೌಲನು ದೇವರಾತ್ಮನಿಂದ ಪ್ರೇರಿತನಾಗಿ ಕ್ರಿಸ್ತನ ಮಾರ್ಗವನ್ನು ಅನುಸರಿಸುವ ಜೀವನವನ್ನು ಸ್ವೀಕರಿಸಿದನು. ಅವನು ಇಂದು ನಮಗೆ ಮತ್ತು ಆದಿಸಭೆಯ ಎಲ್ಲ ಸಂತರಿಗೆ ಈ ಮಾತುಗಳೊಂದಿಗೆ ಕಲಿಸಿದನು. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಇಲ್ಲಿ ಬಾಧೆಗಳು ನಮ್ಮ ಸ್ವಂತ ಪಾಪದಿಂದ ಉಂಟಾಗುವ ಬಾಧೆಗಳನ್ನು ಸೂಚಿಸುವುದಿಲ್ಲ. ಕ್ರಿಸ್ತನು ಪಾಪವಿಲ್ಲದವರಾಗಿದ್ದರೂ ಅವರು ನಮ್ಮ ಬದಲು ಬಾಧೆ ಮತ್ತು ಕಷ್ಟವನ್ನು ಅನುಭವಿಸಿದರು. ಅದನ್ನು ನಮ್ಮ ರಕ್ಷಣೆಗಾಗಿ ಅನುಭವಿಸಿದರು. ಹಾಗಾದರೆ ನಾವು ಸಹ ಚಿಯೋನಿನಲ್ಲಿರುವ ನಮ್ಮ ಸಹೋದರ ಸಹೋದರಿಯರಿಗೆ ಮತ್ತು ನಮ್ಮ ಸುತ್ತಲಿನ ಇತರರಿಗೆ ಸಂತೋಷವನ್ನು ನೀಡಲು ಶಕ್ತರಾಗಬೇಕು. ಅಬ್ರಹಾಮನು ತನ್ನ ಸೋದರಳಿಯ ಲೋಟನಿಗೆ ಹೀಗೆ ಹೇಳಿದನು, ನೀನು ಎಡಕ್ಕೆ ಹೋದರೆ ನಾನು ಬಲಕ್ಕೆ ಹೋಗುತ್ತೇನೆ, ನೀನು ಬಲವನ್ನು ಆರಿಸಿದರೆ ನಾನು ಎಡವನ್ನು ಆರಿಸುತ್ತೇನೆ. ಅಬ್ರಹಾಮನು ಅವನ ದೊಡ್ಡಪ್ಪನಾಗಿದ್ದು ತನಗೆ ಬೇಕಾದ ಎಲ್ಲವನ್ನೂ ಮೊದಲು ತೆಗೆದುಕೊಳ್ಳುವ ಎಲ್ಲಾ ಹಕ್ಕನ್ನು ಹೊಂದಿದ್ದನು. ಆದರೆ ಅವನು ತನ್ನ ಸೋದರಳಿಯನಿಗೆ ಬಿಟ್ಟುಕೊಟ್ಟನು ಮತ್ತು ಅವನನ್ನು ಮೊದಲು ಆಯ್ಕೆ ಮಾಡಲು ಅನುಮತಿಸಿದನು. ಸದಸ್ಯರೇ, ಸತ್ಯವೇದದಲ್ಲಿ ಬರೆಯಲಾದ ಈ ಎಲ್ಲಾ ದೃಶ್ಯಗಳು ಮತ್ತು ಕಥೆಗಳನ್ನು ನೋಡಿದಾಗ ಬಾಲಕನ ನಂಬಿಕೆಯನ್ನು ಹೊಂದಿದ್ದವರು ಮತ್ತು ಪ್ರಬುದ್ಧ ನಂಬಿಕೆಯನ್ನು ಹೊಂದಿರುವವರ ಬಗ್ಗೆ ನಾವು ನೋಡಬಹುದು. ಶರತ್ಕಾಲದಲ್ಲಿ ಸುಗ್ಗಿಯನ್ನು ಉತ್ಪಾದಿಸುವ ಉದ್ದೇಶದೊಂದಿಗೆ ರೈತರು ಬೀಜಗಳನ್ನು ಬಿತ್ತುತ್ತಾರೆ. ಇದನ್ನು ಆಧ್ಯಾತ್ಮಿಕ ಕೃಷಿಗೆ ಹೋಲಿಸಿದರೆ ನಾವೆಲ್ಲರೂ ಬೇಗನೆ ಪ್ರಬುದ್ಧರಾಗಬೇಕೆಂದು ದೇವರು ಬಯಸುತ್ತಾರೆ. ಆದಷ್ಟು ಬೇಗ ಬೆಳೆಗಳು ಪಕ್ವವಾಗಲಿ ಎಂಬುದು ಅವರ ಆಶಯ. ಎಳೆಯ ಚಿಗುರಿನ ನಂಬಿಕೆ ಇರುವವರಾಗಿ ನಾವು ಉಳಿಯುವುದು ಅವರಿಗೆ ಇಷ್ಟವಿಲ್ಲ. ನಮ್ಮ ನಂಬಿಕೆಯು ಪ್ರಬುದ್ಧವಾಗಿ ಬೆಳೆಯಬೇಕೆಂದು ದೇವರು ಬಯಸುತ್ತಾರೆ. ಆದರೂ ನಮ್ಮಲ್ಲಿ ಅನೇಕರು ಇನ್ನೂ ಬಾಲಕನ ನಂಬಿಕೆಯನ್ನು ಹೊಂದಿದ್ದೇವೆ. ನಮ್ಮಲ್ಲಿ ಕೆಲವರು ಪ್ರಬುದ್ಧರಾಗಲು ಬಯಸುವುದಿಲ್ಲ ಮತ್ತು ಬೆಳೆಯಲು ಬಯಸುವುದಿಲ್ಲ. ಹಾಗಾದರೆ ನಾವು ಮಾಡುವ ತಪ್ಪಿನ ಪರಿಣಾಮವೇನು? ಇದಕ್ಕಾಗಿಯೇ ನಾವೆಲ್ಲರೂ ಬೆಳೆದು ಪ್ರಬುದ್ಧರಾಗಿ ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಕ್ರಿಸ್ತನು ನಡೆದ ಯಾತನೆಯ ಹಾದಿಯನ್ನು ಅನುಸರಿಸುತ್ತಾ ನಮ್ಮ ಸ್ವಂತ ಭಾವನೆಗಳನ್ನು ಮತ್ತು ಸಂತೋಷವನ್ನು ತೃಪ್ತಿಪಡಿಸಲು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ದೇವರಿಗಾಗಿ ಮತ್ತು ದೇವರ ಎಲ್ಲಾ ಸಂತರಿಗಾಗಿ ನಾನು ಏನು ಮಾಡಬೇಕು ಎಂದು ಯಾವಾಗಲೂ ಯೋಚಿಸುತ್ತಾ ನಾವು ನಂಬಿಕೆಯ ಜೀವನವನ್ನು ನಡೆಸಬೇಕು. ಪೌಲನು ಇದನ್ನು ಅರ್ಥ ಮಾಡಿಕೊಂಡಿದ್ದರಿಂದ ಕ್ರಿಸ್ತನ ಪ್ರೀತಿಯಿಂದ, ಅವರು ನನಗೆ ನೀಡಿದ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು ಎಂದು ಹೇಳಿದನು. ಅವನು ಸಹ ಪ್ರತಿಜ್ಞೆಯನ್ನು ಮಾಡಿ ಕ್ರಿಸ್ತನಂತೆ ಆಗಲು ಮತ್ತು ಅವರಂತೆ ಜೀವಿಸಲು ನಿರ್ಧರಿಸಿದನು ಅಲ್ಲವೇ? ರೋಮಾಪುರದವರಿಗೆ ಅಧ್ಯಾಯ 8 ವಚನಗಳ ಮೂಲಕ ದೇವರ ಚಿತ್ತವನ್ನು ಕಲಿಯೋಣ. ಅಧ್ಯಾಯ 8 ವಚನ 35. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು.
ಅಪೊಸ್ತಲ ಪೌಲನು ದೇವರ ಕೊನೆಯಿಲ್ಲದ ಸತ್ಯದ ಮತ್ತು ಪವಿತ್ರ ಪ್ರೀತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡನು. ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ಕಾರಣವನ್ನು ಮತ್ತು ಅವರು ಸರ್ವಶಕ್ತನಾದ ದೇವರಾಗಿದ್ದರೂ ಅವರು ತಮ್ಮ ಸ್ವಂತ ಸೃಷ್ಟಿಯಿಂದ ಎಲ್ಲಾ ರೀತಿಯ ಅಪಹಾಸ್ಯ ಮತ್ತು ತಿರಸ್ಕಾರವನ್ನು ಮೌನವಾಗಿ ಸಹಿಸಿಕೊಂಡರು ಎಂಬುದರ ಕಾರಣವನ್ನು ಅವನು ಅರಿತುಕೊಂಡನು. ದೇವರು ಅದ್ಭುತ ಶಕ್ತಿಯನ್ನು ಹೊಂದಿದ್ದರು ಮತ್ತು ಅವರು ಕಷ್ಟಗಳನ್ನು ಜಯಿಸಲು ಬಲವನ್ನು ಹೊಂದಿದ್ದರು. ಅವರು ನಮಗಾಗಿ ಇದನ್ನೆಲ್ಲ ಸಹಿಸಿಕೊಂಡರು ಎಂದು ಅಪೊಸ್ತಲ ಪೌಲನು ಗ್ರಹಿಸಿಕೊಂಡನು. ಇದನ್ನು ಅರಿತ ಅವನು ಕೂಡ ಒಂದು ಕಡಿಮೆ 40 ಏಟುಗಳನ್ನು ಅನುಭವಿಸಿದನು. ಆದರೂ ಅವನು ಅದನ್ನು ದುಃಖದ ಸಂಗತಿ ಎಂದು ಪರಿಗಣಿಸಲಿಲ್ಲ. ಕ್ರಿಸ್ತನ ಬಗ್ಗೆ ಬೋಧಿಸುವಾಗ ಅವನು ಸೆರೆಮನೆಗೆ ಹೋಗಲು ಹೆದರಲಿಲ್ಲ. ಅವನು ತನ್ನ ಮೇಲೆ ಮಾತ್ರ ಗಮನ ಹರಿಸುವ ಜೀವನವನ್ನು ದಾಟಿದನು. ಈ ಲೋಕದ ಯಾವುದೇ ವಿಷಯಗಳು ಅವನನ್ನು ಬಂಧಿಸಲು ಸಾಧ್ಯವಾಗದ ಆಂತರಿಕ ಶಾಂತಿಯ ಹಂತವನ್ನು ಅವನು ತಲುಪಿದ್ದನು. ಅವನು ತನ್ನ ತೃಪ್ತಿಗಾಗಿ ಬದುಕುವ ಬದಲು ತಾನು ಕ್ರಿಸ್ತನಿಗೆ ಹೇಗೆ ಸೇವೆ ಮಾಡುವುದು ಎಂದು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೆ ತನ್ನ ನಂಬಿಕೆಯನ್ನು ಹೆಚ್ಚಿಸಿದನು. ಅವನು ತನಗಾಗಿ ಅಲ್ಲ, ಆದರೆ ದೇವರಿಗಾಗಿ ಜೀವಿಸಿದನು. ಇಂದು ನಾವು ಪವಿತ್ರ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸುವಾಗ ನಾವು ಆ ನಂಬಿಕೆಯನ್ನು ನೆನಪಿಸಿಕೊಳ್ಳಬೇಕು. ನಾವು ಆರಾಧನೆಯಲ್ಲಿ ಭಾಗಿಯಾಗಿದ್ದೇವೆ ಎಂಬ ಕಾರಣಕ್ಕಾಗಿ ಹುಳಿಯಿಲ್ಲದ ರೊಟ್ಟಿಯ ಹಬ್ಬವನ್ನು ಆಚರಿಸಲಾಗುವುದಿಲ್ಲ. ಈ ಹಬ್ಬವನ್ನು ಸರಿಯಾಗಿ ಆಚರಿಸಲು ನಾವು ಅಪೊಸ್ತಲ ಪೌಲನಂತಹ ನಂಬಿಕೆಯನ್ನು ಹೊಂದಲು ಪ್ರಯತ್ನಿಸಬೇಕು. ಅವನು ಧೈರ್ಯದಿಂದ ಹೀಗೆ ಹೇಳಿದನು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಅಪೊಸ್ತಲ ಪೌಲನು ತನ್ನ ಜೀವನದಲ್ಲಿ ತಾನು ಆನಂದಿಸಿದ ಎಲ್ಲವನ್ನೂ ತೊರೆದನು. ಚಿಕ್ಕ ವಿಷಯದಲ್ಲೂ ಸಹ ದೇವರ ವಿರುದ್ಧವಾಗಿ ಹೋಗುವುದನ್ನು ಅವನು ತೊರೆದನು. ಅವನು ಈ ರೀತಿಯ ಸುಂದರ ಜೀವನವನ್ನು ನಡೆಸಿದ್ದರಿಂದ ಅವನು ದೈಹಿಕ ವಸ್ತುಗಳನ್ನು ಮತ್ತು ಪ್ರಾಪಂಚಿಕ ಆಸೆಗಳನ್ನು ಬಿಟ್ಟು ದೇವರಿಗೆ ಹತ್ತಿರವಾಗಲು ಸಾಧ್ಯವಾಯಿತು. ಈ ಕಾರಣದಿಂದಲೇ ಅವನು ಇನ್ನು ಜೀವಿಸುವವನು ನಾನಲ್ಲ ಅಂದನು. ಆದರೆ ಯಾರು ಅವನಲ್ಲಿ ಜೀವಿಸುತ್ತಿದ್ದರು? ಅವನು ಸಂಪೂರ್ಣವಾಗಿ ಕ್ರಿಸ್ತನು ಮೆಚ್ಚುವ ಜೀವನವನ್ನು ಜೀವಿಸಿದನಲ್ಲವೇ? ಅಂತಹ ಕೃತ್ಯಗಳ ಅಂತಿಮ ಫಲಿತಾಂಶ ಏನಾಗಿದೆ? ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ ಎಂದು ಅವನು ಹೇಳಿದನು. ಸದಸ್ಯರೇ, ನಾವು ಹೊಸ ಒಡಂಬಡಿಕೆಯನ್ನು ಒಂದು ನಿರ್ದಿಷ್ಟ ಹಬ್ಬದಲ್ಲಿ ಅಥವಾ ನಿರ್ದಿಷ್ಟ ದಿನ ಮತ್ತು ಸಮಯದಲ್ಲಿ ಆರಾಧನೆಗೆ ಹಾಜರಾಗುವ ವಿಷಯವಾಗಿ ಪರಿಗಣಿಸಬಾರದು. ಈ ಹಬ್ಬದ ಮೂಲಕ ದೇವರು ನನಗೆ ಏನು ಹೇಳಲು ಬಯಸುತ್ತಾರೆ ಮತ್ತು ನಾನು ಯಾವ ರೀತಿಯ ವ್ಯಕ್ತಿಯಾಗಬೇಕೆಂದು ಅವರು ಬಯಸುತ್ತಾರೆ ಎಂದು ನಾವು ಪರಿಶೀಲಿಸಬೇಕು. ನಾವೆಲ್ಲರೂ ಈ ಪ್ರಶ್ನೆಗಳ ಕುರಿತು ಯೋಚಿಸಬೇಕು. ನಮ್ಮ ಸುವಾರ್ತೆಯು ಒಳ್ಳೆಯ ಕಷ್ಟ ಎಂದು ನಮ್ಮ ಪರಲೋಕದ ತಾಯಿ ಯಾವಾಗಲೂ ಒತ್ತಿ ಹೇಳುವ ಮಾತುಗಳನ್ನು ಅರ್ಥ ಮಾಡಿಕೊಂಡು ಸುವಾರ್ತೆ ಕೆಲಸವು ನಿಜವಾಗಿಯೂ ಒಳ್ಳೆ ಕಷ್ಟ ಎಂದು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಇದು ನಮ್ಮ ಸ್ವಂತ ಸಂತೋಷಕ್ಕಾಗಿ ಅಲ್ಲವಾಗಿರುವುದರಿಂದ ಕೆಲವೊಮ್ಮೆ ನಮಗೆ ಇದು ನೋವು ಮತ್ತು ಕಷ್ಟವಾಗಬಹುದು. ಎಷ್ಟಾದರೂ ನಮ್ಮ ನೆರೆಹೊರೆಯವರಿಗೆ ಮತ್ತು ನಮ್ಮ ಸಹೋದರ ಸಹೋದರಿಯರಿಗೆ ಶಾಂತಿಯನ್ನು ತರಲು, ದೇವರನ್ನು ಮಹಿಮೆ ಪಡಿಸಲು ಮತ್ತು ಇತರರ ಸಲುವಾಗಿ ನಾವು ಅನುಭವಿಸುತ್ತಿರುವ ಎಲ್ಲ ನೋವನ್ನು ಸಹಿಸಿಕೊಳ್ಳಬೇಕು. ಇದು ಕ್ರಿಸ್ತನ ಸುವಾರ್ತೆಯ ಸೈನಿಕರಾಗಿ ನಾವು ಸ್ವೀಕರಿಸುವ ಒಳ್ಳೆಯ ಕಷ್ಟ ಎಂದು ಹೇಳಬಹುದು. ತಂದೆಯು ಈ ಕಷ್ಟದ ಹಾದಿಯಲ್ಲಿ ಮೊದಲು ನಡೆದರು ಮತ್ತು ನಮ್ಮ ತಾಯಿ ಈಗಲೂ ಅದೇ ದಾರಿಯಲ್ಲಿ ನಡೆಯುತ್ತಿದ್ದಾರೆ. ಮುಂದೆ ನಾವು ಕೂಡ ತಂದೆ ತಾಯಿಯ ಹಾದಿಯನ್ನು ಹಿಂಬಾಲಿಸಬೇಕು. ಮೊದಲು ಸುವಾರ್ತೆಯನ್ನು ಸ್ವೀಕರಿಸಿದ ನಾವು ಸುವಾರ್ತೆಗಾಗಿ ಯಾವುದೇ ರೀತಿಯ ಕಷ್ಟವನ್ನು ಸಹಿಸಿಕೊಳ್ಳಲು ಶಕ್ತರಾಗಿರಬೇಕು. ಹಾಗಾಗಿ ಈಗ ಕ್ರಿಸ್ತನು ಮಾತ್ರ ನನ್ನಲ್ಲಿ ಜೀವಿಸುತ್ತಾನೆ ಎಂದು ಹೇಳಿದ ಅಪೊಸ್ತಲ ಪೌಲನ ನಂಬಿಕೆಯ ಹಂತವನ್ನು ನಾವು ತಲುಪಬಹುದು. ನಾವೆಲ್ಲರೂ ಇದನ್ನು ಹೇಳಲು ಶಕ್ತರಾಗಬೇಕು. ನೀವು ಕ್ರಿಸ್ತನ ಬಾಧೆಗಳಲ್ಲಿ ಸಂತೋಷದಿಂದ ಭಾಗಿಯಾಗುತ್ತೀರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.